ಇವಳು ಎಲ್ಲೋದ್ಲಪ್ಪ ಐಸು ಹೇಳಿದಿನ್ ತಾನೇ ಬಾಮಿ ಟ್ರೈನು ಟೈಮ್ ಆಯ್ತದೆ ಅಂತ ಹೇಳ್ಬಿಟ್ಟು. ಅಯ್ಯೋ ಈಗ ಮೊತ್ತು ವಾಪಸ್ ಹೋಗಕ್ಕೆ ಇದಾಯ್ತದ ಇವಳನ್ನ ಕರ್ಕೊಬರಕ್ಕೆ. ಇವಳಿಗೆ ಏನು ಹೇಳಿದ್ರೆ ಏತಿ ಅಂದ್ರೆ ಪ್ರೀತಿ ಅನ್ನೋದೇನೇ ಕೆಲಸ ಬಿಡು. ಅಯ್ಯೋ ನನ್ನ ಕರ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಈಗ ಪ್ಯಾಟ್ಗೆ ಹೋಗಿ ಅಲ್ಲಿ ಕ್ಯಾಮೆ ಹುಡಿಕೊಂಡು ನಾನು ಮನೆ ಹುಡಿಕೊಂಡು ಹೊತ್ತಾಯ್ತದ. ಹೆಂಗೋ ಒಂದು ಗಂಟೆಗೆ ಬೆಂಗಳೂರು ತಲುಪ್ಬಿಡ್ಬೋದು ಟ್ರೈನಾಗೆ. ಅಯ್ಯೋ ಬಸ್ ಚಾರ್ಜು ಕಮ್ಮಿ ಅಂತ ಬಂದೆ. ಇಲ್ಲಿ ಟ್ರೈನ್ ಚಾರ್ಜ್ ಅಂತೂ ಕಮ್ಮಿ, ಬಸ್ ಚಾರ್ಜು ಕಂಪೇರ್ ಮಾಡಿದ್ರೆ. ಇವಳು ಎಲ್ಲೋದ್ಲಪ್ಪ ರೀ. ಇದು ಯಾಕ್ರಿ ಒಳಗೆ ನಿಂತ್ಬಿಟ್ಟಿದ್ದೀರಾ? ನಾನು ಏನಕ್ಕೆ ನಿಮ್ಮನ್ನು ಕರ್ಕೊಂಬಂದಿದ್ದು? ಬ್ಯಾಗ್ ತಗೊಂಡು ಹೊಂಟೋಗೋಣ ಅಂತಾನೆ ನೀ ವಾಪಸ್ ಬದಿ ಹೋಗೋಣ ಹಳ್ಳಿಗೆ. ಅಯ್ಯಯ್ಯೋ ಈಗ ಪ್ಯಾಟ್ಗೂ ಹೋಗಿಲ್ಲ ಏನೂ ಹೋಗಿಲ್ಲ. ಹೇಳ್ತಾನೆ ಇವನಿ ರಾತ್ರಿಯಿಂದ ನೀವು ಕೇಳ್ತಾನೆ ಇಲ್ಲ ನೋಡಿ. ನಿಂಗೆ ತಲೆಗಿಲೆ ಕೆಟ್ಟೈತೇನೆ, ನಿಂಗೆ ತಲೆಗಿಲೆ ಕೆಟ್ಬಿಟ್ಟೈತೆ ನಿಂಗೆ. ತಿಕ್ಲಂಗೆ ಆಡ್ತೀಯಲ್ಲ ನೀನು. ಇನ್ನೇನು ಬೆಂಗ್ಳೂರಿಗೆ ಹೋಗಿದ್ದ ನೀನು ಹೊಲ ಐತಾ ಮನೆ ಐತಾ ನಂಗಲ್ಲಿ ಊರಾಗಿರಕ್ಕೆ? ಇದು ಒಳ್ಳೆ ಸೊರ ಐತೆ ನಿಂದಂತುನ್ವೆ. ಅವ್ರು ನೋಡಿ ನಾನು ಟಿಕೆಟ್ ತಗೊಂಡಿದ್ದೀನಿ ಟ್ರೈನ್ ಟಿಕೆಟು. ಸುಮ್ಕೆ ನೋಡಿ ತಿಕ್ಲಂಗೆ ಆಡಕ್ಕೆ ಹೋಗ್ಬೇಡ ನೀನು. ರೀ ನಾನೇನು ತಿಕ್ಲಂಗೆ ಆಡ್ತಾ ಇವನಿ? ನಾನೇನು ತಿಕ್ಲಂಗೆ ಆಡ್ತಾ ಇವನಿ ಹೇಳಿ? ನಿಮ್ಗೇನು ವಿಚಾರ ಗೊತ್ತಿಲ್ಲ. ಆ ಆಸ್ತಿ ಎಲ್ಲ ನಿಮ್ಮ ಹೆಸರುನಾಗೆ ನೀ ಐತಂತೆ, ಯಾರ ಹೆಸರುನಾಗೂ ಇಲ್ಲ. ಆ ಸ್ವಂತ ನಿಮ್ಮ ಅಮ್ಮನ ಆಸ್ತಿ. ನೀವ್ಯಾಕೆ ತಲೆ ಕೆಡ್ಸ್ಕೊಂಡಿರೇ? ಬನ್ನಿ ಸುಮ್ಕೆನೆ ನೀ. ನಿಮ್ಮ ಹೆಸರುನಾಗಿರೋ ಆಸ್ತಿ ನೀವಿನ್ನೂ ಅಲ್ಲಿದ್ದು ಅವ್ರು ನೋಡಿಸ್ಬೇಕು. ಅದು ಬಿಟ್ಬಿಟ್ಟು ನೀವೇ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಬ್ಯಾಗ್ ಹಿಡ್ಕೊಂಡು ನಿಂತಿದ್ದೀರಾ ಊರು ಬಿಟ್ಬಿಟ್ಟು ಹೋಗಕ್ಕೆ. ಅಂತ ಬಾಳ್ ನಮ್ಗೆ ಯಾಕಬೇಕು? ನಡೀರಿ ಸುಮ್ಕೆ ಮನೆಗೆ. ಕ್ಯಾಕೋಸ್ ಮಕ್ಕುಗೇನ ಅವಳನ್ನ ನಡೀರಿ. ಲೇ ನಿನಗಂತೂ ಗ್ಯಾರಂಟಿ ತಲೆ ಕೆಟ್ಬಿಟ್ಟೈತೆ. ಆ ಆಸ್ತಿ ನನ್ನ ಹೆಸರುನಾಗೈತಾ? ಅಯ್ಯೋ ರಾಮ, ನನ್ನ ಹೆಸರುನಾಗ ಅದು ಹೆಂಗ್ಲೈತದ ಆಸ್ತಿ? ನಮ್ಮ ಅಪ್ಪಯ್ಯನ ಹೆಸರುನಾಗಿರೋದು ಎಲ್ಲನೂ. ನಮ್ಮ ಅಪ್ಪಯ್ಯ ಎಲ್ಲನೂ ಈಗ ನಮ್ಮ ಅಮ್ಮನ ಹೆಸರಿಗೆ ನೀ ಬರ್ಕೊಡ್ತದೆ, ಈಗ ನನ್ನ ತಂಗಿಗೆ ಬರ್ಕೊಡ್ತದೆ. ನನಗೆ ಯಾಕೆ ಕೊಡ್ತದೆ? ಇದು ಒಳ್ಳೆ ಸಂಘ ಕೇಳ್ತಾ ಇದೆಯಾ? ಇಷ್ಟು ದಿನ ಮನೆಗಿದ್ದೀನಿ, ನನಗಿನ್ನ ಶಾನೆ ನಿನಗೆ ಗೊತ್ತಾಗ್ಬಿಟ್ಟೈತಾ? ರೀ ದೇವ್ರಣೆಗೂ ಎಲ್ಲ ಆಸ್ತಿ ನಿಮ್ಮ ಹೆಸರುನಾಗೇನೆ ಇರೋದು. ನನ್ನ ಮಾತು ಕೇಳಿ. ನಿಮ್ಮ ಅಪ್ಪನ ಹೆಸರುನಾಗೂ ಇಲ್ಲ, ನಿಮ್ಮ ಅಮ್ಮನ ಹೆಸರುನಾಗೂ ಇಲ್ಲ, ಯಾರ ಹೆಸರುನಾಗೂ ಇಲ್ಲ. ಇವಳು ದೊಡ್ಡದಾಗ ಕಂಡಿಡ್ಬಿಟ್ಲಪ್ಪ ಹೊಸ ಕತೆಯ. ಅಯ್ಯ ಸುಮ್ಕಿರು, ನಾನು ಹುಟ್ಟಿದಾಗಿಂದ ಮನೆಗೆ ಇವನಿ ನನಗೆ ಗೊತ್ತಿಲ್ವೇ ಯಾರ ಹೆಸರುನಾಗ ಏನೈತಿ ಅಂತ ಹೇಳ್ಬಿಟ್ಟು. ಅಯ್ಯಯ್ಯ ಸುಮ್ಮನೆ ಟ್ರೈನು ಟೈಮ್ ಆಯ್ತದೆ ಹೊತ್ತು ನೋಡಿ ಟ್ರೈನ. ಸುಮ್ಕೆ ನಾನು ತಲೆ ಕೆಡಿಸ್ಬೇಡ. ನಾನು ಆಗಿಂದ ನೋಡ್ತಾನೆ ಇವನಿ. ಅಯ್ಯಯ್ಯಯ್ಯೋ ಏನು ಇವಳಿಗೆ ದೇವ್ರು ಇಳಿದು ಬಂದ್ಬಿಟ್ಟು ಹೇಳ್ಬಿಟ್ಟ. ಸರಿ, ನೀವು ಆಸ್ತಿ ಪತ್ರನ ಎಂದನ ನೋಡಿದ್ದೀರಾ? ನಾನು ಯಾಕೆ ತೆಗೆದು ನೋಡ್ಲಿ ಆಸ್ತಿ ಪತ್ರವ? ಅದೆಲ್ಲ ನಮ್ಮ ಅಪ್ಪದೆಲ್ಲ ಲಾಕರಂಗ್ ಮಾಡ್ಗವನಂತೆ. ನಾನಂತೂ ಎಂದು ತೆಗೆದು ಪಗದು ಎಲ್ಲ ನೋಡಿಲ್ಲಪ್ಪ. ಮನೆಗೆ ಏನೂ ಇಲ್ಲ ಅನ್ನಿಸ್ತದೆ. ಒಡವೆ ಎಲ್ಲನೂ ಅಲ್ಲೇನಿಯ ಏನೋ ಲಾಕರಂಗ್ ಮಡಗಿರ್ತಾರೆ. ನನಗೆ ಯಾಕೆ ಬೇಕು ಬಿಡು. ನಮ್ಮ ಮನೆ ಬರಹ ಇಷ್ಟ ಇದ್ದಿದ್ದು ಸಾಕು. ನಮಗೂ ತೋಳಕ್ಕೆ ಶಕ್ತಿ ಐತೆ ದುಡ್ಕೊಂಡು ತಿನ್ನ ನೋಡಿ. ಅದೇ ನಿಮ್ಗೆ ಹೇಳ್ತಿರೋದು. ನಿಮ್ಗೇನು ಗೊತ್ತಿಲ್ಲ ವಿಷಯ, ನಿಮ್ಗೆ ಗೊತ್ತಾಗೋದು ಇಲ್ಲ ವಿಷಯ. ನನ್ನ ಜೊತೆ ಸುಮ್ಕೇನಿಯ ಬನ್ನಿ, ನಾನು ಮಾತಾಡ್ತೀನಿ. ನನಗೆ ಗೊತ್ತು ಆಸ್ತಿ ಎಲ್ಲ ನಿಮ್ಮ ಹೆಸರುನಾಗೆ ಐತಿ ಅಂತ ಹೇಳ್ಬಿಟ್ಟು. ಈಗ ಯಾರು ಹೇಳಿದ್ರೆ ಬಂದ್ಬಿಟ್ಟು ನಿಂಗೆ ಆಸ್ತಿ ಎಲ್ಲ ನನ್ನ ಹೆಸರುನಾಗೈತಿ ಅಂತ ಹೇಳ್ಬಿಟ್ಟು? ಯಾರೋ ಊರಾಗೆ ನಿಮ್ಮ ಹೊತ್ತಿಗೆನೋ ಯಾರನ್ನ ತಲೆಗೆಲ್ಲ ತಿಂದ್ಬಿಟ್ರಾ ಏನು? ಆಸ್ತಿ ಎಲ್ಲ ನಿನ್ನ ಗಂಡನ ಹೆಸರುನಾಗೈತಿ ಹೋಗು ಮಾಡು ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಬಂದ್ಬಿಟ್ಟು ಇವಾಗ ನನ್ನ ತಲೆ ತಿಂತಾ ಇದೆಯಾ? ಅಯ್ಯೋ ಭ್ರಮೆ ಅಲ್ಲ. ನನಗೆ ಈ ವಿಷಯನ ನಿಮ್ಮ ಅಮ್ಮ ಹೇಳಿದ್ದು. ನಮ್ಮ ಅಮ್ಮನೇ ನಮ್ಮಿಬ್ರು ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಹಾಕೈತೆ. ಈಗ ನೋಡ ನಮ್ಮ ಅಮ್ಮನೇ ಹೇಳ್ತು ಅಂತ ಹೇಳ್ತಾ ಇದೆಯಾ? ಈ ಅಮ್ಮ ಅಂದರೆ ನೀನು ಸಾವುಕತ್ತಿ. ಈ ಅಮ್ಮ ಅಲ್ಲ, ಸತ್ತೋಗಿರೋ ನಿಮ್ಮ ಅಮ್ಮನೇನಿಯಾ ದೆಯ್ಯಾಗಿ ಬಂದ್ಬಿಟ್ಟು ನನಗೆ ಎಲ್ಲ ವಿಷಯನೂ ಹೇಳ್ತು ಗೊತ್ತಾ? ಎಲ್ಲ ಆಸ್ತಿನೂ ನನ್ನ ಮಗನ ಹೆಸರುನಾಗೆ ಇರೋದು ಕಣ್ಸೋಸೆ. ಯಾವುದೇ ಕಾರಣಕ್ಕೂ ನನ್ನ ಮಗನ ಬಿಟ್ಬಿಟ್ಟು ಹೋಗ್ಬೇಡ. ನನ್ನ ಮಾತು ಕೇಳು. ಇಲ್ಲೇ ಇದ್ಬಿಟ್ಟು ಜಯಿಸ್ಕೋಬೇಕು ನೀನು. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಪ್ಪನ ಸಮಾಧಿ ನೋಡ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ನ. ಅವಾಗ ನಿಮ್ಮ ಅಮ್ಮನೇನಿಯಾ ಸ್ಮಶಾನದಾಗೇನೇನಿಯಾ ದೆಯ್ಯ ಕಾಣಿಸ್ಕೊಂಡು ನಂಗೆ ಎಲ್ಲ ವಿಷಯನೂ ಹೇಳ್ತು ಗೊತ್ತೇನ್ರಿ? ಲೇ ಇದೇನು ಹೆಂಗೆ ತಿಕ್ಲಂಗೆ ಮಾತಾಡ್ತಿದ್ಯಾ? ಹುಚ್ಚಿಗೆ ಚಿಳಿದ್ಬಿಡ್ತಾ ನಿಂಗೆ? ಇದೇನು ಹಿಂಗೆ ಮಾತಾಡ್ತಿದ್ಯಾ? ದೆಯ್ಯ ಪಯ್ಯ ಅಮ್ಮ ಅಂತ ಹೇಳ್ಬಿಟ್ಟು. ಲೇ ಸುಮ್ಕಿರು, ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ನೀನು. ನಾನು ಇರೋದು ನೆನೆಯ ಮಾತಾಡ್ತಿರೋದು. ನಿಮ್ಮ ಅಮ್ಮ ನೆನೆಯ ನನಗೆ ಹೇಳಿದ್ದು. ನನಗಿಲ್ಲ ಅಂದರೆ ಹೆಂಗೆ ಗೊತ್ತಾಗೋದು? ಇನ್ನು ಸೊಸೆ ಅಂತ ನೆನೆಯ ಮಾತಾಡಿಸ್ತು ರೀ. ನೀವು ಗೊತ್ತಿರೋ ಬಿಡ್ತಿರೋದೆಲ್ಲ ನನಗೆ ಗೊತ್ತಿಲ್ಲ. ನಾನಂತೂ ಹೋಗಿ ಆಸ್ತಿ ಪತ್ರ ಎಲ್ಲ ಒಂದ್ಕಿತ ನೋಡ್ಕೊಂಡು ನಿಮ್ಮ ಹೆಸರುನಾಗಿಲ್ಲ ಅಂತ ಹೇಳಿದ್ರೆ ಬೇಕಾರೆ ಅವಾಗ ಬೇಕಾದ್ರೆ ನಾನು ಬಸ್ ಹತ್ಕೊಂಡು ಬಂದ್ಬಿಡ್ತೀನಿ ಬೆಂಗಳೂರಿಗೆ. ಬೇಕಾದ್ರೆ ನೀವು ಹೋಗಿರ್ರಿ. ನಾನಂತೂ ಸದ್ಯಕ್ಕೆ ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ ಅಷ್ಟೇ ಏನಿಯ. ನನಗೆ ನಿಮ್ಮ ಅಮ್ಮ ಹೇಳಿದ್ದು ಸತ್ಯ, ನಾನು ನೋಡೋದು ಸತ್ಯ. ಈಗ ಹೋಗ್ಬಿಟ್ಟು ಎಲ್ಲ ಆಸ್ತಿ ಪತ್ರನೂ ತೆಗೆದ್ಬಿಟ್ಟು ನೋಡ್ಕೊಂಬಿಟ್ಟೇನಿಯ ನಾನು ಬರೋದು. ಲೇ ಸುಮ್ಮನಿರ್ಲೇ ಬ್ಯಾಡಕ್ಕೆ ಎದ್ಕಕ್ಕೆ ಹೋಗ್ಬೇಡ. ಈಗ ಮೊದಲೇ ನಮ್ಮ ಅಮ್ಮ ನನ್ನ ತಂಗಿನ ಕರ್ಕೊಬರ್ಬೇಕು ಅಂತ ಊರಿಗೆ ಹೋಗಿತ್ತದೆ. ಈಗ ತಂಗಿನೆಲ್ಲ ಕರ್ಕೊಂಬಂದ್ಬಿಟ್ಟಿತ್ತದೆ. ಈಗ ಸುಮ್ಮನೆ ಯಾಕೆ ಅವ್ರ ಮಧ್ಯೆ ಹೋಗ್ಬಿಟ್ಟು ನೀನು ತಗ್ಲಾಕಂತೀಯ? ಮೊದಲೇ ನೀನು ಅವ್ರ ಹತ್ರ ಉಗಿಸ್ಕೊಂಡು ಹೊಡೆಸ್ಕೊಂಡು ನಿಂಗೆ ಸಾಕಾಗಕ್ಕಿಲ್ವಾ? ಮೊದಲ ಐಶ್ವರ್ಯನೇ ಬೇರೆ. ನಿಮ್ಮಮ್ಮ ಬಂದು ಹೇಳ್ತಲ್ಲ ನಂಗೆ ಎಲ್ಲ ವಿಷಯನೂ. ಈಗ ನಾನು ಬದಲಾಗಿದ್ದೀನಲ್ಲ, ಈ ಐಶ್ವರ್ಯನೇ ಬೇರೆ. ಮೊದಲೇನೋ ತಗ್ಗಿ ಬಗ್ಗೆ ನಡೀತಿದೆ, ಇವಾಗ ತಗ್ಗಿ ಬಗ್ಗೆ ನಡೆಯೋ ಸೀನು ಇಲ್ಲ, ಎಂಥದ್ದು ಇಲ್ಲ. ಸೋಮ್ಕೇನ್ಯ ಬರಂಗಿದ್ರೆ ಬರ್ರಿ, ಇಲ್ಲ ನಾನು ಹೋಯ್ತೀನಿ. ಲೇ ಇದೇನಪ್ಪ ನಾನು ಏನ್ರು ಹಿಂಗೆ ಸರಕ್ಕಂತ ಬದಲಾಗೋಗ್ಬಿಟ್ಲಲ್ಲ. ಎಲ್ಲರ ತಗು ಉಗಿಸ್ಕೊಂಡು ಮಾಡ್ಕೊಂಡು ತಲೆ ತಗ್ಗಿಸ್ಕೊಂಡು ಬಿದ್ದಿರ್ತಾ ಇದ್ಲು. ಇದೇನಿವಾಗ ಈ ಪಾಟಿ ಬದಲಾಗೋಗ್ಬಿಟ್ಟವಳಲ್ಲ ಶಿವ. ಅಯ್ಯೋ ದೇವ್ರೆ. ಅಮ್ಮ ನನಗಂತೂ ಇವಾಗ ಸಮಾಧಾನ ಆಯ್ತಾಯ್ತು ನೋಡಮ್ಮ. ಅಪ್ಪ ಸದ್ಯ ನನಗಂತೂ ಆ ಮುದುಕಿ ಮನೆಗೆ ಇದ್ಬಿಟ್ಟು ಅವ್ರ ಕಾಟ ತಡ್ಕೊಳಕ್ ಆಗ್ದಿದ್ದಂಗೆ ನನಗಂತೂ ದೇವ್ರೆ ಸಾಕ ಹೋಗ್ಬಿಟ್ಟಿತ್ತಮ್ಮ. ದೇವ್ರಣ್ಣೆ ಮುದುಕಿ ಕಾಟ, ಅವ್ನ ಪೆದ್ದನ್ ಕಾಟ ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅಂತೂ ಇಂತೂ ಈ ಮನೆಗೆ ಬಂದಮೇಲೆ ಹಬ್ಬ ಮೊದಲು ಜೀವನನೇ ನನಗೆ ಸಿಕ್ಬಿಡ್ತು ಅಂತ ಅನ್ನಿಸ್ತೈತೆ. ಇನ್ಮೇಲೆ ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀನಿ ಕಣಮ್ಮ. ಯಾರ ಸವಾಸನೂ ನನಗಂತೂ ಬೇಡ ಕಣಮ್ಮ.
ಹಬ್ಬ ಸದ್ಯ ಹಣ್ಣನ ಅದಕ್ಕೇನೆ ಓಡಿಸ್ಬಿಟ್ಟಿದ್ಯಲ್ಲ. ಅಮ್ಮ ಆಸ್ತಿ ಅಪ್ಪಯ್ಯ ಯಾವಾಗ ಬರೀತಾರೆ ನನ್ನ ಹೆಸರಿಗೆ, ಆದಷ್ಟು ಬೇಗ ಬರೆಸ್ಬಿಡು. ಇಲ್ಲ ಅಂತಂದ್ರೆ ಅವಳು ಮತ್ತೆ ನೀನು ಸೊಸೆ ಬಂದ್ಬಿಟ್ಟು ಮತ್ತೆ ಒಪ್ಪಿಸ್ಕೊಬಿಟ್ಟವಳು. ಆಸ್ತಿ ಬೇಕು, ಅದು ಬೇಕು, ಇದು ಬೇಕು, ಕಂಪ್ಲೇಂಟ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಪಂಗೇಳು ಬೇಗ ಬರ್ಕೊಡಕ್ಕೆ ಸುಮ್ಕೆ ಆಸ್ತಿನ. ಅಪ್ಪ ನಾನಂತೂ ಇಲ್ಲೇ ನೀನು ಹೆಂಗಿದ್ದೋ ನಾನು ಹಂಗೆ ಬಡ್ಡಿ ಗಿಡ್ಡಿ ಬಿಟ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ನಿಮ್ಮ ಅಪ್ಪ ಹಿಂಗೆ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪಯ್ಯ ಪುತ್ರಗಿತ್ರ ಎಲ್ಲ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದ. ಅದು ಯಾಕೆ ಬೋಲು ನಿಧಾನ ಮಾಡ್ತಾವ್ ಕಣಮ್ಮ. ನಿಮ್ಮ ಅಪ್ಪ ಮೊದಲೇ ಒಳ್ಳೆ ಕಂಬಳಿ ಹುಳ ಇದ್ದಂಗೆ ನಿಧಾನ ಹೋಗೋದು ಮಾಡೋದು ಎಲ್ಲನೂ. ಮಗಳೇ ನೀನು ಇಲ್ಲಿರೋದು ನೋಡಿ ನನಗಂತೂ ಖುಷಿ ಆಗ್ತೈತೆ ಜೀವನ ಪೂರ್ತಿ. ಈಗ ನಾನು ಹೆಂಗೆ ಗೊತ್ತಾಗಿ ಇವನ ಸಾವುಕಾತಿ ಅಂತ ಹೇಳ್ಬಿಟ್ಟು ನೀನು ಚಿಕ್ಕ ಸಾವುಕಾತಿ ಅಂತ ಅನ್ನಿಸ್ಕೊಂಡು ಹಂಗೆ ಗೊತ್ತಾಗಿ ಬೆಳಿಬೇಕು. ಈಗಲೇ ಹೇಳಿದ್ದೀನಿ. ಹಾಂ ನೀನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ, ಎಲ್ಲನೂ ನಾನು ನೋಡ್ಕೊಂತೀನಿ. ಓದೋರೆಲ್ಲ ಹೋಗ್ಲಿ ರೀ. ಅದು ಎಲ್ರಿ ಹೋಗ್ಬಿಟ್ಟು ಬಿರ್ನ ಪತ್ರ ಎಲ್ಲ ತಗೊಬಿಟ್ಟು ಬರ್ತೀನಿ ಅಂತ ಹೇಳಿದ್ರಿ, ಹೋಗ್ಲೇ ಇಲ್ವಾ ನೀವು ತರಕ್ಕೆ? ಅಪ್ಪಯ್ಯ ಬಿರ್ನ ಹೋಗ್ಬಿಟ್ಟು ಪತ್ರ ಆಗಿತ್ತು ಎಲ್ಲವನ್ನೂ ತಗೊಬಂದ್ಬಿಡಪ್ಪಯ್ಯ. ಸುಮ್ಮನೆ ನನ್ನ ಹೆಸರು ಬಿರ್ನ ಮಾಡ್ಬಿಡು. ನಿನ್ಗೂ ಅಮ್ಮಗೂ ವಯಸ್ಸಾಯ್ತು, ನಾನು ಹೆಂಗೋ ನಿಮ್ಮನ್ನೆಲ್ಲ ನೋಡ್ಕೊಂತೀನಿ ತಾನೆ. ಇದು ಯಾಕೆ ನೀವು ತತ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ನಿಧಾನ ಮಾಡ್ತಾ ಇದೆಯಲ್ಲ? ಹೋಗ್ಬಿಟ್ಟು ಸರ್ನ ತಗೊಬಿಟ್ಟು ಬರೋಕ್ಕಾಗಿಲ್ವೇ? ಈಗ ಹೊಂಟಿದ್ದೆ ಅಲ್ಲಿಗೆ ನೆನೆಯ ಸ್ವಲ್ಪ ತಲೆನೋಯ್ತಿತ್ತಲ್ಲ ಹಂಗೆ ಇದ್ಬಿಟ್ಟೆ. ಸರಿ ಹೋಗ್ಬಿಟ್ಟು ಪತ್ರ ಆಗಿತ್ತು ಎಲ್ಲನೂ ತಗೊಬಿಟ್ಟು ಬರ್ತೀನಿ ಕಣ್ಮಗಳೇ. ಅದು ಅಲ್ಲ ನಿಮ್ಮ ಅಮ್ಮಂಗೆ ಹೇಳ್ತಿದ್ದೆ ಅಣ್ಣ ಹಿಂಗೂ ಹೊಸಿ ಕೊಡು ಒಲ್ಲಗಿಲ್ಲ ಅಂತ ಹೇಳ್ಬಿಟ್ಟು. ಅಣ್ಣ ಹಿಂಗಂತ ಅಣ್ಣ ಹಿಂಗೆ ಅವ್ನಿಗೇನು ಕೊಡಬೇಕು ನಾನಂತೂ 10 ಪೈಸೆನೂ ಕೊಡಕ್ಕಿಲ್ಲ. ಈ ವಯ್ಯಂಗೆ ಎಷ್ಟು ಹೇಳಿದ್ರು ಅಷ್ಟೇ ನೆನೆಯಲ್ಲ, ಮಗ 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 ಅಂತ ಅನ್ಕೊಂಡು. ಈ ವಯ್ಯಿಂದ ಒಳ್ಳೆ ಸವಾಸ ನೋಡು. ಅವನು ಪಿಡ್ಗಾಸ್ ದುಡ್ಡು ಕೊಡಕ್ಕಿಲ್ಲ. ನಿನ್ ಬಾಯಿ ಮುಚ್ಕೊಂಡಿರು. ಅವ್ನ ಪರ ಮಾತಾಡಕ್ ಬಂದೆ ಅಂದ್ರೆ ನಾನಂತೂ ಸುಮ್ಕಿರಲ್ಲ. ನಾನು ಮದುವೆ ಮಾಡ್ಕೋಬೇಕು. ಅರಿಯನ ಹೇಳಿ ನೀನು ಮದುವೆ ಮಾಡ್ಕೊಂಡಿದ್ದು ನೀನು ನಿನಗೆ ನೀ ಆಸ್ತಿ ಎಲ್ಲ ಬರ್ಕೊಟ್ಬಿಡ್ತೀನಿ, ನಾನು ಮದುವೆ ಮಾಡ್ಕೊಳ್ಳೆ ಅಂತ ಕೈ ಕಾಲು ಹಿಡ್ಕೊಂಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಈಗ ನೋಡಿದ್ರೆ ಇಲ್ದಿರ ಆಟ ಎಲ್ಲ ಆಡ್ತಿದ್ದೀರಾ. ನೀನು ನನ್ನ ಹೆಸರು ಬರ್ಕೊಡ್ತೀನಿ ಅಂತ ತಾನೇ ಮದುವೆ ಮಾಡ್ಕೊಂಡಿದ್ದು. ಮತ್ತೆ ಬಾಯಿ ಮುಚ್ಕೊಂಡು ಬರ್ಕೊಡಿ ನನ್ನ ಮಗಳ ಹೆಸರಿಗೆ ಎಲ್ಲನೂ. ಅವಾಗೇನೋ ಅಂದ ಚಂದ ಒಂಚೂರು ಚಂದಕ್ಕಿದ್ಲು, ಏನೋ ಅತ್ಲಾಗ ಹೋಗ್ಲಿ ಅಂತ ಮದುವೆ ಮಾಡ್ಕೊಂಡೆ. ಇಂಥ ರಾಕ್ಷಸಿ ಅಂತ ಗೊತ್ತಿದ್ರೆ ಯಾರು ಮದುವೆ ಮಾಡ್ಕೊಳ್ಳೋರು? ಈ ದೊಡ್ಡ ರಾಕ್ಷಸಿಯ? ಅಯ್ಯೋ 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 ತುಬುಕ್ಕನ್ ಮಕ್ಕುದ್ ಬಿಟ್ಟು ಕಳ್ಸಿದ್ರು ನನವೇ. ನೀನ್ ಯಾಕೆ ಬಂದೆ ಇಲ್ಗೆ? ಓಹೋ ಪಾಪ ತುಂಬಾ ಆಸೆ ಇಕ್ಕೊಬಿಟ್ಟು ಆಗ್ಲೇ ನೀಯ ಮಗಳನ್ನೂ ಮನೆ ಕರ್ಸ್ಕೊಂಡ್ಬಿಟ್ಟಿದ್ರಾ? ಗಂಡನ ಮನೆ ಬಿಟ್ಬಿಟ್ಟು ಬಂದಿಲ್ಲ, ತವ್ರ ಮನೆ ಕುತ್ಕೊಂಡು ಬಿಟ್ಟಿ ಕುಳ್ ತಿನ್ನ ಅಂತ ಬಂದವಳೆನ ಇವಳು ಬಿತ್ರಿ. ಏಯ್ ಯಾವಳನ್ನ ಬಿತ್ರಿ ಅಂತ ಕರಿತಿದ್ಯಾ? ಬಾಯ್ ಮುಚ್ಕೊಂಡಿರು, ತೊಲಗು ಈ ಮನೆಯಿಂದ. ಈ ಆಸ್ತಿ ಪಾಸ್ತಿ ಎಲ್ಲನೂ ನಂದು. ಅದನ್ನೇ ನೀಯ ನೋಡ್ಕೊಂಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಸರಿ ಆಸ್ತಿ ಪಾಸ್ತಿ ಎಲ್ಲ ನಿಮ್ದೇ ಅಲ್ವಾ? ಒಂದ್ ಕಿತ ಪತ್ರುವ ತೋರಿಸಿ. ಆಸ್ತಿ ಪಾಸ್ತಿ ಎಲ್ಲನೂ ಪತ್ರುವ ತೋರಿಸಿ. ನಾನು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊಂಟೋಯ್ತೀನಿ. ತೋರಿಸಿ ಪತ್ರುವ. ಏನ ನಿನಗೆ ನಾವು ಪತ್ರ ತೋರಿಸ್ಬೇಕಾ? ನಿನಗೆ ಯಾಕೆ ನಾವು ಪತ್ರ ತೋರಿಸ್ಬೇಕು? ನಿಂದೇನಲ್ವಲ್ಲ ಇದೆಲ್ಲನೂ? ತೊಲಗು ಮುಚ್ಕೊಂಡು ಇಲ್ಲಿಂದ ತೋರಿಸ್ಬೇಕಂತ ಪತ್ರ ನೋಡಿದ್ಮೇಲೆ ಅಲ್ವಾ ಅತ್ತೆ ಈ ಆಸ್ತಿ ನಿನ್ನ ಮಗಳ ಹೆಸರಿನಾಗೈತೆ, ನಿನ್ನ ಹೆಸರಿನಾಗೈತೆ, ಇಲ್ಲ ಮಾವನ ಹೆಸರಿನಾಗೈತೆ, ಇಲ್ಲ ನನ್ನ ಗಂಡನ ಹೆಸರಿನಾಗೈತು ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ಆಸ್ತಿ ಪತ್ರ ನೋಡ್ತಿದ್ದಂಗೆ ಇಷ್ಟೆಲ್ಲ ಎಗ್ರಾಡ್ಬಿಟ್ರೆ ಹೆಂಗೆ ಹೇಳಿ? ನಾನೀ ಮನೆ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಆಸ್ತಿ ಪತ್ರ ಎಲ್ಲನೂ ಯಾರ ಹೆಸರಿನಾಗೈತೆ ಅಂತ ನನಗೆ ಗೊತ್ತಾಗಬೇಕು ಅಷ್ಟೇನೆ. ಇಲ್ಲಾಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟೇನೇನಿಯಾ ನಾವು ನೋಡ್ಬೇಕಾಯ್ತದೆ. ಏನಮ್ಮ ನೋಡ್ದೇನಮ್ಮ ಇವಳು ಯೋಗ್ಯತೆನ ಎಷ್ಟು ಉದ್ದ ಮಾಡ್ಬಿಟ್ಟವಳು ನಾಲ್ಕೆ. ಇವಳು ಮನೆಯಾಳಿ ಯಾ ಪಟ್ಟಿ ಉದ್ದ ಮಾತಾಡ್ತಾಳೆ ನೋಡಿ. ಇವಳು ಎಷ್ಟು ದಿನ ಮೊಳ್ಮಳ್ಳಿ ಮಿಂಚುಳಿ ತರ ಇದ್ಬಿಟ್ಟು ಇವಾಗ ನೋಡು ಆಸ್ತಿ ಪಾಸ್ತಿ ಅಂತ ಹೇಳ್ಬಿಟ್ಟು ಯಾ ಪಟ್ಟಿ ಮಾತಾಡ್ತಾವಳೆ. ಆಸ್ತಿ ಪೇಪರ್ ತಾನೇ ಅಮ್ಮ ತಗೊಂಡ್ಬಿಟ್ಟು ಇವಳು ಮಕ್ಕಳು ಕೆಸ್ಯಮ್ಮ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡ್ಬಿಟ್ಟು ಒಂದು ಕಡೆಯಿಂದ ನಮ್ಮ ಆಸ್ತಿ ಎಲ್ಲ ನೋಡು ಹೊಟ್ಟೆ ಉರ್ಕೊಂಡು ಓದ್ಕೊಂಡು ಕುಂತ್ಕೊಂಡ್ಲಿ. ಇವಳ ಹೆಸರಿಗಂತೂ 10 ಪೈಸೆನೂ ಹೋಗಿಲ್ವಲ್ಲ. ನೋಡ್ಕೊಂಡನ ಕುಂತ್ಕೊಂಡು ಸಾಯ್ಲಿ ಇವಳು. ಇಂಥವಳು ನಾನೆಲ್ಲೂ ನೋಡೇ ಇಲ್ಲ ಆಸ್ತಿಗೋಸ್ಕರ ಸಾಯೋಳ್ನ. ಆಸ್ತಿಗೋಸ್ಕರ ನಾನು ಸಾಯ್ತೀನೋ ಇಲ್ಲ ನೀವು ಸಾಯ್ತೀರೋ ಅಂತ ಹೇಳ್ಬಿಟ್ಟು ಮುಂದೆ ಗೊತ್ತಾಯ್ತದೆ. ಈಗೇನು ಗೊತ್ತಾಗ ಅವಶ್ಯಕತೆ ಇಲ್ಲ. ಯಾಕೆ ಮವ ಬಾಯ್ ಬಿಟ್ಕೊಂಡು ನಿಂತ್ಕೊಂಡಿದ್ದೀರಲ್ಲ ಎಲ್ಲ ವಿಷಯ? ನನ್ನ ಸೊಸೆಗೆ ಹಿಂಗೆ ಗೊತ್ತಾಯ್ತು ಅಂತನಾ? ಗೊತ್ತಾಗ್ಲೇಬೇಕಲ್ವ ಮವ? ಹೆಂಗ ಹೊಲ್ಟಿದ್ದೀರಾ? ಹೋಗ್ಬಿಟ್ಟು ಸುಮ್ಮನೆ ಪತ್ರ ತಗೊಂಡ್ಬಿಟ್ಟು ಇಲ್ಲಿ ಓದ್ರಿ ಯಾರ ಹೆಸರಿನಾಗ ಏನು ಆಸ್ತಿ ಐತೆ ಅಂತ ಹೇಳ್ಬಿಟ್ಟು ಸರೋಯ್ತದೆ. ಸುಮ್ಮನೆ ನೀವು ನವರಂಗಿ ಆಟ ಆಡ್ಕೊಂಡು ಹಂಗೆ ಹಿಂಗೆ ಅಂದ್ರೆ ನಾನು ಬಿಡಕ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುಂತ್ಕೊಂತೀನಿ. ಇಲ್ಲ ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ, ಎಲ್ಲರೂ ಜೈಲಿಗೆ ಹಾಕ್ಸ್ಬಿಡ್ತೀನಿ. ಸುಮ್ಮನೆ ಹೋಗ್ಬಿಟ್ಟು ಆಸ್ತಿ ಪತ್ರ ತಗೊಬಂದ್ಬಿಟ್ಟು ಇಲ್ಲಿ ನಮ್ಮ ಮುಂದೆ ತೋರಿಸಿ ಆಸ್ತಿ ಎಲ್ಲನೂ ಯಾರ ಹೆಸರಿನಾಗೈತೆ ಅಂತ. ಅಕಸ್ಮಾತ್ ನಿಮ್ಮ ಹೆಸರಿನಾಗಿದ್ರು ನಾನು ಕೇಳಲ್ಲ. ನಿಮ್ಮ ಮನೆಗೆ ನಿಮ್ಮ 3 ಹೆಸರಿನಾಗಿದ್ರು ನಾನು ಏನು ಕೇಳಕ್ಕಿಲ್ಲ. ನನ್ನ ಗಂಡನ ಹೆಸರಿನಾಗಿತ್ತೋ ನಾನಂತೂ ಬಿಡಕ್ಕಿಲ್ಲ. ಏನೇನೇನೇನ ನಿನ್ನ ಗಂಡನ ಹೆಸರಿನಾಗ? ನಿನ್ನ ಗಂಡನ ಹೆಸರಿನಾಗ ಯಾಕೆ ಇರ್ತದೆ? ನಿನ್ನ ಗಂಡ ಯಾವನು ಅಂತ ಹೇಳ್ಬಿಟ್ಟು ಆಸ್ತಿ ಬರ್ದಿಕ್ತಾನಿಲ್ಲಿ? ಏಯ್ ಮುಚ್ಕೊಂಡು ನಿಂತ್ಕಳೆ. ನಿಂಗೇನು ಆಸ್ತಿ ಪತ್ರ ತೋರಿಸ್ಬೇಕು ತಾನೆ? ಈಗಲೇ ತಗೊಬಂದು ತೋರಿಸ್ತಾನೆ ನನ್ನ ಗಂಡ. ಏನಯ್ಯ ಮಕ್ಕ ನೋಡ್ಕೊಂಡು ನಿಂತಿದ್ಯಾ? ನೋಡು ಈಗ ಓದೊಂದು ಆಸ್ತಿ ಪತ್ರ ಜೊತೆ ನೀವು ವಾಪಸ್ ಬರ್ಬೇಕು. ನೀನು ಈ ಬಿಕಾರಿನ ಮನೆಗೆ ಇಕ್ಕಳೋದಕ್ಕಿಂತ ನಂಗೆ ಕುತ್ಕೇಳ್ಕೊಂಡು ಈಚೆ ಕಡೆ ತೊಳಬೇಕು ಅನ್ನಿಸ್ತೈತೆ. ನೀವು ಮುಚ್ಕೊಂಡು ತಗೊಂಡ್ಬಿಟ್ಟು ಆಸ್ತಿ ಪತ್ರ ತೋರಿಸಿ ಈ ಬಿತ್ರಿಗೆ. ಅವಾಗ ನಾನು ತೊಲಗ್ತಾಳೆ ಮನೆ ಬಿಟ್ಬಿಟ್ಟು. ಆಸ್ತಿ ಪತ್ರ ಬೇಕಂತ ಆಸ್ತಿ ಪತ್ರ ಈ ಕಿತ್ತೋದೊಳಗೆ. ಅಪ್ಪ ನೀವ್ಯಾಕೆ ಬಾಯ್ ಬಿಟ್ಕೊಂಡು ನಿಂತ್ಕೊಂಡಿದ್ದೀರಾ? ಹೋಗಿ ಮೊದಲು ಆಸ್ತಿ ಪತ್ರ ಎಲ್ಲ ತಂದ್ಬಿಟ್ಟು ಇವಳು ಮಕ್ಕ ಎಸಿ ಹೋಗ್ರಿ. ನನಗಂತೂ ಸಾಕಾಗೈತಿ ಇವಳು ಮಕ್ಕ ನೋಡಿ. ನನ್ನ ಹೆಸರಿಗೆ ಎಲ್ಲ ಮಾಡಿಸ್ಬೇಕು ಅಷ್ಟೇನಿಯ. ಇವಳಂತೂ ಒಂದು ಕ್ಷಣ ನಮ್ಮ ಮನೆಗೆ ಇರಬಾರ್ದು. ಇವಳಿಗೆ ಹೆಂಗೆ ಗೊತ್ತಾಯ್ತು ಆಸ್ತಿ ಎಲ್ಲ ನನ್ನ ಮಗನ ಹೆಸರಿನಾಗೈತಿ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಕತೆನೂ ಮುಗೀತದೆ ಅಷ್ಟೇ. ನನ್ನ ಕತೆ ತಿಥಿನೇನಿಯ. ಇನ್ನು ಇವಳಿಗೆ ಯಾರಪ್ಪ ಹೇಳಿದ್ಲು ಈ ವಿಚಾರ? ನನಗೆ ಬಿಟ್ಟರೆ ನನ್ನ ಸತ್ತೋಗಿರೋ ಹೆಂಡ್ತಿಗೆ ಬಿಟ್ಟರೆ ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಇವಳಿಗೆ ಹೆಂಗೆ ಗೊತ್ತಾಯಿತು ನನ್ನ ಮಗನ ಹೆಸರಿನಾಗಿರೋದು ಆಸ್ತಿ? ಏನೋ ಬಿಡು, ಆಗಿದ್ದಾಗಲಿ. ಇಷ್ಟೇ ನೋಡಿದ್ದೀನಂತ ಇನ್ನೊಂದು ಚೂರು ನೋಡಿದ್ರೆ ಏನಾಯ್ತದೆ? ಸರಿ ತಗೊಬತ್ತೀನಿ ಹೋಗಿ. ಈಗ ದೊರಿದ್ರದೋಳು ಸಾಯ್ತಾಳೆ ನಮ್ಮ ಮನೆಗೆ ಯಾವಾಗೂ.
ಆಸ್ತಿ ಪತ್ರ ತಂದು ತೋರಿಸಿದಾಗ ಒಂದು ಕ್ಷಣ ನಮ್ಮ ಮನೆಗೆ ಇರ್ಕೊಡ್ದು ಒಯ್ತಿರ್ಬೇಕು. ಸಮಾಧಾನ ಅತ್ತೆ, ಯಾರು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಇನ್ನೂ. ಏನೇ ಹಂಗಂದ್ರೆ ಮುಂದೆ ಗೊತ್ತಾಗ್ತೈತೆ ಬಿಡು.